ಸಂಯುಕ್ತ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ವೈಷ್ಣವಿ. ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಏನೇನೆಲ್ಲ ಹೆಡ್ಲೈನ್ಸ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. 2 ತಿಂಗಳ ಚುನಾವಣೆ ಸರ್ಕಸ್ಗೆ ಕೊನೆಗೂ ತೆರೆ. ಪಂಚರಾಜ್ಯಗಳ ಕ್ಲೈಮ್ಯಾಕ್ಸ್ ಇಂದು. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷ ಮುಂದೆ ಇದೆ. ಕೇರಳದಲ್ಲಿ ಕಾಂಗ್ರೆಸ್, ಪಶ್ಚಿಮ ಬಂಗಾಳ, ಪುದುಚೇರಿ, ಅಸ್ಸಾಂನಲ್ಲಿ ಬಿಜೆಪಿ ಮುಂದೆ ಇದೆ. ಚುಕ್ಕಾಣಿ ಹಿಡಿಯೋರು ಯಾರು? ಬಿಗಿ ಭದ್ರತೆ ನಡುವೆ ಮತ ಎಣಿಕೆಗೆ ಆಯೋಗ ಸಜ್ಜಾಗಿತ್ತು. ಬೆಳಿಗ್ಗೆ 8 ಗಂಟೆಗೆ ಆರಂಭವಾಗಿದೆ. ಶೃಂಗೇರಿ ಮರುಮತ ಎಣಿಕೆ. ಗೆದ್ದವರು ಸೋತರು, ಸೋತವರು ಗೆದ್ರು. ಬಿಜೆಪಿ ಜೀವರಾಜ್ಗೆ 52 ಮತಗಳ ಗೆಲುವು ಚುನಾವಣಾ ಆಯೋಗದಿಂದ ಇಂದು ಪ್ರಕಟವಾಗಿದೆ. ಮುಖ್ಯಮಂತ್ರಿ ಆಗಲು ಖರ್ಗೆಗೆ ಆಹ್ವಾನ ನೀಡಿದ್ದು ನಿಜ ಎಂದ ರಾಯರೆಡ್ಡಿ ಅವರು ಸಿಎಂ ಬದಲಿಗೆ ಹೈ ನಿರ್ಧರಿಸಿದ್ರೆ ಖರ್ಗೆನೇ ಸೂಕ್ತ ಎಂದಿದ್ದಾರೆ. ಬಿಎಸ್ ಯಡಿಯೂರಪ್ಪ ಉತ್ಸವಕ್ಕೆ ಚಿತ್ರದುರ್ಗದಲ್ಲಿ ಭರ್ಜರಿ ಸಿದ್ಧತೆ ನಡೆಸಲಾಗುತ್ತಿದೆ. ಮಠಾಧೀಶರಿಗೆ ಖುದ್ದು ಆಹ್ವಾನ, ಸಾಲು ಸಾಲು ಸಭೆ. ಗುಜರಾತ್ನಲ್ಲಿ ಮಗಳ ಮೊಬೈಲ್ ವ್ಯಸನ ತಡೆಗೆ ಬೌನ್ಸರ್ ನೇಮಕ ಮಾಡಿದ್ದಾರೆ. 4 ಬೌನ್ಸರ್ಗಳ ನೇಮಕಕ್ಕೆ ತಿಂಗಳಿಗೆ 65,000 ರೂಪಾಯಿ ಖರ್ಚು. ಬೆಂಗಳೂರು ಟ್ರಾಫಿಕ್ನಿಂದ ಪರೀಕ್ಷಾ ಕೇಂದ್ರಕ್ಕೆ ತಡವಾಗಿದೆ. ಪ್ರವೇಶ ನಿರಾಕರಣೆ. ರಾಜ್ಯದ 1.5 ಲಕ್ಷ ವಿದ್ಯಾರ್ಥಿಗಳಿಗೆ ನೀಟ್ ಪರೀಕ್ಷೆ. ಜಿಬಿಎ ಚುನಾವಣೆ ನಡೆಸಲು ಸರ್ಕಾರಕ್ಕೆ ಸೂಚನೆ ನೀಡಿ ಎಂದು ಸಿಜೆಐಗೆ ರಂಗನಾಥ್ ಅವರು ಪತ್ರ ಬರೆದಿದ್ದಾರೆ. ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಕ್ರಮ ಕೈಗೊಳ್ಳಿ. ಕಬ್ಬು ಬೆಳೆಗಾರರಿಗೆ ಹಣ ಪಾವತಿಸಿದ್ದಕ್ಕೆ ಎಂಎಲ್ಸಿ ದಿನೇಶ್ ಗೂಳಿಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೌಶಲ್ಯಾಧಾರಿತ ಕೋರ್ಸ್ಗಳತ್ತ ವಿದ್ಯಾರ್ಥಿಗಳ ಒಲವು. 29,000 ಸೀಟುಗಳಷ್ಟೇ ಭರ್ತಿಯಾಗಿವೆ. ಬೆಂಗಳೂರು ವಿವಿ ಪದವಿ ಸೀಟುಗಳು ಖಾಲಿ. ಸರ್ಕಾರ ಎಲ್ಪಿಜಿ ದರ ಇಳಿಸ್ತಿದ್ರೆ ನಾವು ಆಟೋ ದರ ಹೆಚ್ಚಿಸುತ್ತೇವೆ ಎಂದು ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪರಮೇಶ್ವರ್ ಮೂಗಿಗೆ ಸಿದ್ದರಾಮಯ್ಯ ತುಪ್ಪ. ಬಿಜೆಪಿ ನಾಯಕ ಬಿ ಶ್ರೀರಾಮುಲು ವ್ಯಂಗ್ಯ ಮಾಡಿದ್ದಾರೆ. ಯಾರು ಹೆಚ್ಚು ಹಣ ಕೊಡ್ತಾರೋ ಅವರಿಗೆ ಮಾತ್ರ ಸಿಎಂ ಕುರ್ಚಿ ಎಂದು ಕಿಡಿಕಾರಿದ್ದಾರೆ. ಅಕ್ರಮ ಸಂಬಂಧಕ್ಕೆ ಪತ್ನಿ ಅಡ್ಡಿ. ಮನೆಯಿಂದ ಆಚೆ ಹಾಕಿದ ಗಂಡ. 6 ತಿಂಗಳ ಗರ್ಭಿಣಿ ಪತ್ನಿಗೆ ಮಗು ತೆಗೆಸ್ಬಿಡು, ನೀನು ನನಗೆ ಬೇಡ ಎಂದು ಕಿರುಕುಳದ ಆರೋಪ. ಬಿಡದಿ ಕೈಗಾರಿಕಾ ಪ್ರದೇಶದಲ್ಲಿ 10,000ಕ್ಕೂ ಹೆಚ್ಚು ಹೊರ ರಾಜ್ಯದ ವಲಸೆ ನೌಕರರು. ಗ್ರಾಮಸ್ಥರಲ್ಲಿ ಸುರಕ್ಷತೆ ಬಗ್ಗೆ ಹೆಚ್ಚಿದ ಆತಂಕ. ಬಿಡದಿಗೆ ವಲಸೆ ನೌಕರರ ಮಾಹಿತಿ ಸಂಗ್ರಹಣೆಗೆ ಆಗ್ರಹ. ಓಟ್ ಚೋರಿ ಎನ್ನುವ ರಾಹುಲ್ ಎಲ್ಲಿದ್ದಾರೆ? ಶೃಂಗೇರಿ ಕ್ಷೇತ್ರದ ಫಲಿತಾಂಶ ಪ್ರಕಟಿಸಿ ಹೈಕೋರ್ಟ್ ಆದೇಶ ಪಾಲಿಸಿ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಆಗ್ರಹಿಸಿದ್ದಾರೆ. ಉಪಚುನಾವಣೆಯ ಮತ ಎಣಿಕೆ ಇಂದು ನಡೆದಿದೆ. ಬಾಗಲಕೋಟೆಯ ವಿಜಯ ಕಾಂಗ್ರೆಸ್ಗೆ. ದಾವಣಗೆರೆ ದಕ್ಷಿಣದ ಅಧಿಪತಿ ಯಾರು? ಕಾದು ನೋಡಬೇಕಿದೆ. ತುಂಗಾಭದ್ರಾ 33 ಗೇಟ್ಗಳ ದುರಸ್ತಿ ಯಶಸ್ವಿ. ಮಳೆಗಾಲ ಮುನ್ನೆಚ್ಚರಿಕೆಯಿಂದ ಮೇ 15ಕ್ಕೆ ಲೋಕಾರ್ಪಣೆ ಗುರಿ ಎಂದು ಡಿಕೆಶಿ ಅವರು ಹೇಳಿದ್ದಾರೆ. ವಿಧಾನಸಭೆಗೆ 3 ವರ್ಷದಲ್ಲಿ 7 ಉಪಸಮರ. ದಾವಣಗೆರೆ ದಕ್ಷಿಣ, ಬಾಗಲಕೋಟೆ ಬಳಿಕ ಧಾರವಾಡ ಗ್ರಾಮೀಣ ಕ್ಷೇತ್ರವು ಸಜ್ಜಾಗುತ್ತಿದೆ. ದಣಿವರಿಯದ ಧೀಮಂತ ನಾಯಕ ಬಿಎಸ್ವೈ, ಹಳ್ಳಿ ತಿರುಗುವ ನಾಯಕ ಎಂದಿದ್ದ ಮಾಜಿ ಸಿಎಂ ರಾಮಕೃಷ್ಣ ಹೆಗಡೆ ಅವರು ಬ್ರಿಡ್ಜ್ ವಿರುದ್ಧ ನಾನು ದೂರು ಕೊಟ್ಟಿದ್ದೆ ಎಂದು ವಿನೇಶ್ ಪೋಗಾಟ್ ಅವರು ಹೇಳಿದ್ದಾರೆ. ವಿಡಿಯೋ ಮಾಡಿ ಆರೋಪಿಸಿದ ಕ್ರೀಡಾಳು. ಬಿಜೆಪಿ ಭೀಷ್ಮ ಅಡ್ವಾಣಿ ಭೇಟಿಯಾದ ಬಿಹಾರ ಸಿಎಂ ಸಾಮ್ರಾಟ. ಬಂಗಾಳ ಕೈ ನಾಯಕ ಅಧೀರ್ ಕೇರಮಾಟ. ಇಂದು ರಿಸಲ್ಟ್. ಬಂಗಾಳ ಫಲಿತಾಂಶ ಕಾತುರ. ಎಲ್ಲೆಡೆ ಪೊಲೀಸರ ಕಣ್ಗಾವಲು. ಇರಾನ್ ಪ್ರಸ್ತಾವನೆಗೆ ಒಪ್ಪಿಗೆ ಇಲ್ಲ, ಆದರೂ ಪರಿಶೀಲಿಸುತ್ತೇನೆ ಎಂದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಒಪ್ಪಿಕೊಳ್ಬೇಕು ಅಥವಾ ಅಸಾಧ್ಯ ಯುದ್ಧ ಮಾಡಬೇಕು ಎಂದ ಇರಾನ್. ನಿತೀಶ್ ಪುತ್ರನ ಮೊದಲ ರಾಜಕೀಯ ಯಾತ್ರೆ ಆರಂಭ. ಸದ್ಭವ್ ಯಾತ್ರೆ ಶುರು ಮಾಡಿದ ನಿಶಾಂತ್. ಹೊರ್ಮುಜ್ ದಾಟಿ ಈಗ ಇನ್ನೊಂದು ಶಿಪ್ ಭಾರತಕ್ಕೆ. 45,000 ಎಲ್ಪಿಜಿ ಹೊತ್ತು ಬಂದ ಸರ್ವಶಕ್ತಿ. ಇನ್ನು ದೇಶ ವಿದೇಶದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ದೇಶ ವಿದೇಶ ಪುಟ 9. ಈ ಪುಟದಲ್ಲಿ ನಿಮಗೆ ಎಲ್ಲ ಮಾಹಿತಿ ಸಿಗ್ಲಿದೆ. ಇನ್ನು IPL ಟೈಮ್. ತವರಲ್ಲೇ ಎಡವಿದ ಹೈದರಾಬಾದ್ ಸನ್ರೈಸರ್ಸ್ ಮಣಿಸಿ ಬೀಗಿದ KKR. ನರೈನ್ಗೆ 200 ವಿಕೆಟ್. ಇಂದು ಲಕ್ನೋ ಮುಂಬೈ ಮುಖಾಮುಖಿ. ಪ್ಲೇ ಆಫ್ ಅರ್ಹತೆಗಾಗಿ ಮಾಡು ಇಲ್ಲವೇ ಮಡಿ ಕದನ. ಇದಾಗಿತ್ತು ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯ ಹೆಡ್ಲೈನ್ಸ್. ಇನ್ನಷ್ಟು ಸಮಗ್ರ ಸುದ್ದಿಗಳಿಗಾಗಿ ಓದಿ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ.